ಮೈಸೂರಿನ ರೌಡಿ ಶೀಟರ್ ಕಾರ್ತಿಕ್ ಕೊಲೆಯಾಗಿತ್ತು ನಿನ್ನೆ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಮೈಸೂರಿನ ರೌಡಿ ಶೀಟರ್ ಕಾರ್ತಿಕ್ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿರೋದು. ಹಣಕ್ಕಾಗಿ ಕೊಲೆಯಾಗಿಲ್ಲ, ಆಂಟಿಯಿಂದಾಗಿ ಕಾರ್ತಿಕ್ ಕೊಲೆಯಾಗಿತ್ತು. ಕಾರ್ತಿಕ್ ಕೊಲೆಗೆ ಸಂಬಂಧ ಈಗ 7 ಆರೋಪಿಗಳ ಬಂಧನ ಆಗಿದೆ. ಒಬ್ಬ ಮಹಿಳೆ, 6 ಪುರುಷರನ್ನ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ನೋಡಿ, ಮಹಿಳೆ ವಿಚಾರಕ್ಕೆ ಕಾರ್ತಿಕ್ ಹಾಗೆ ಪ್ರವೀಣ್ ಮಧ್ಯೆ ಗಲಾಟೆಯಾಗುತ್ತೆ. ಮೈಸೂರು ಎಸ್ಪಿ ವಿಷ್ಣುವರ್ಧನ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಂಧಿತ 7 ಆರೋಪಿಗಳು ಕೂಡ ಕಾರ್ತಿಕ್ಗೆ ಗೊತ್ತಿರೋರು. ಕೊಲೆ ಮಾಡಿದ ಬಳಿಕ ಶವದ ಮುಂದೆ ಡ್ಯಾನ್ಸ್ ಮಾಡಿದ್ರಂತೆ. ಶವದ ಮುಂದೆ ಡ್ಯಾನ್ಸ್ ಮಾಡಿ ಫೋಟೋ ತೆಗೆದುಕೊಂಡಿದ್ರು. ಕಾರ್ತಿಕ್ ಮೇಲೆ ದ್ವೇಷ ಇತ್ತು, ಹಾಗಾಗಿ ಫೋಟೋ ತಗೊಂಡಿದ್ರು. ಹಣದ ವಿಚಾರ ಅಲ್ಲ, ಆಂಟಿಗೋಸ್ಕರ ಆಗಿರುವಂತಹ ಕೊಲೆ. ಈ ಮೃತ ವ್ಯಕ್ತಿ ಏನಿದೆ ಕಾರ್ತಿಕ್ ಅನ್ನೋನು ಪ್ರವೀಣ್ ಅನ್ನೋ ವಿರುದ್ಧ ಈ ಹಿಂದೆ ಒಂದು ಹುಡುಗಿ ವಿಚಾರದಲ್ಲಿ ಗಲಾಟೆ ಮಾಡ್ಕೊತಾರೆ. ಗಲಾಟೆ ಮಾಡ್ಕೊಂಡ ನಂತರ ತದನಂತರದಲ್ಲಿ ಇವನು ಪ್ರವೀಣ್ ಅನ್ನೋವನಿಗೆ ಮೃತ ವ್ಯಕ್ತಿ ಸಾಯಿಸ್ತೀನಿ ಅಂತ 2-3 ಟೈಮ್ ಅವನಿಗೆ ಥ್ರೆಟನ್ ಮಾಡಿರ್ತಾನೆ. ಥ್ರೆಟನ್ ಮಾಡೋ ಉದ್ದೇಶದಿಂದ ಇವನು ಪ್ರವೀಣ್ ನಾನು ಇದೇ ರೀತಿ ಇಟ್ಟರೆ ನನ್ನ ಸಾಯಿಸ್ಬಿಡ್ತಾನೆ ಅಂಥೇಳಿ ಒಂದು ಟೀಮ್ನ ಕಟ್ಕೊಂಡು ಈ ಒಂದು ಕೃತ್ಯನ ಎಸಗಿರ್ತಾರೆ. ಈ ಮೃತ ವ್ಯಕ್ತಿ ಏನಿದೆ ಕಾರ್ತಿಕ್ ಅನ್ನೋನು ಪ್ರವೀಣ್ ಅನ್ನೋ ವಿರುದ್ಧ